ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಒತ್ತಡ ಇದೆ, ಆರೋಗ್ಯದಲ್ಲಿ ಬಲ, ಅಧಿಕಾರ ತುಂಬ ಚೆನ್ನಾಗಿರುತ್ತದೆ. ಮತ್ತು ಸಹೋದರ ಸಹಕಾರ, ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು. ಇದು ನಾನು ಗಮನಿಸಿದಾಗ ನಿಮಗೆ ಆರೋಗ್ಯ ಬಲ ಚೆನ್ನಾಗಿದೆ, ಅದು ಬಹಳ ಮುಖ್ಯ. ಆರೋಗ್ಯ ಇದ್ದರೆ ಘಟ ಇದ್ದರೆ ಮಠ ಅಂತ. ಹೀಗಾಗಿ ಆರೋಗ್ಯ ಬಹಳ ಮುಖ್ಯ ಯಾವುದೇ ಕೆಲಸಗಳನ್ನು ಕೈಗೊಳ್ಳಲಿಕ್ಕೆ. ಅದು ಚೆನ್ನಾಗಿರ್ತದೆ, ಯೋಚನೆ ಬೇಡ. ವೃತ್ತಿಯಲ್ಲಿ ಪರಿಶ್ರಮ ಜಾಸ್ತಿ ಇರ್ತದೆ, ಯಾಕೆಂದರೆ ಶುಕ್ರನ್ನೇ ಚೆನ್ನಾಗಿದ್ದಾನೆ. ಹೀಗಾಗಿ ಬಲಹೀನತೆ, ಸ್ತ್ರೀಯರಿಗೆ ಸ್ವಲ್ಪ ಒತ್ತಡ ಜಾಸ್ತಿ. ಆಫೀಸ್ ಕೆಲಸ, ಮನೆ ಕೆಲಸ, ಇವುಗಳ ಆ ಪ್ರೆಷರಿಂದಾಗಿ ನೀವು ಸ್ವಲ್ಪ ಪ್ರೆಸ್ ಆಗಿಬಿಡ್ತೀರ. ಆ ರೀತಿಯ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರಬಹುದು, ಸ್ವಲ್ಪ ಹುಷಾರು. ಅವರಿಂದ ಅನುಕೂಲವೂ ಆಗುತ್ತೆ. ಸೇವಕರು, ಸಹಾಯಕರಿಂದ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ನಿಮಗೆ ಸ್ವಲ್ಪ ಅನುಕೂಲಗಳನ್ನು ಕಾಣ್ತೀರ. ಬುಧವಾರ ಗುರುವಾರ ಸ್ವಲ್ಪ ಮಿಶ್ರ ಫಲವಾಗಿದೆ, ಅನುಕೂಲವೂ ಇದೆ, ಅನಾನುಕೂಲವೂ ಇದೆ, ಸ್ವಲ್ಪ ಟ್ವಿಸ್ಟ್ ಆಗಿದೆ. ಹೆಚ್ಚು ಚೆನ್ನಾಗಿದೆ ಅಂತಲೂ ಅಲ್ಲ, ಹೆಚ್ಚು ಕಳಪೆ ಇದೆ ಅಂತಲೂ ಅಲ್ಲ, ಮಧ್ಯಮ ಸ್ತರದಲ್ಲಿ ಹೋಗುತ್ತೆ. ಹೀಗಾಗಿ ಗಾಬರಿ ಬೇಡ. ಕೆಲಸದ ವಿಚಾರದ ಮಾತ್ರ ಸ್ವಲ್ಪ ಹುಷಾರಾಗಿರಿ ಸಿಂಹರಾಶಿಯವರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸಿಂಹರಾಶಿಯವರಿಗೆ ನೋಡಿ, ನಿಮಗೆ ಬಂಧುಗಳ ಸಹಕಾರ, ಮಿತ್ರರ ಸಹಾಯ, ಕೃಷಿಕರಿಗೆ ಹೆಚ್ಚಿನ ಅನುಕೂಲ, ಹಾಲು ಹೈನು ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ, ಶಾಪಿಂಗ್ಗಳಲ್ಲಿ ಮನಸ್ಸಿಗೆ ಮನರಂಜನೆ ಅಂತೀವಲ್ಲ ಅದು ಉಂಟಾಗ್ತಕ್ಕಂಥದ್ದು, ಹಿತವಾದವ್ರ ಜೊತೆಗೆ ಒಂದು ಉತ್ತಮ ಒಡನಾಟಗಳು, ಇವುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರ ಜೊತೆಗೆ ತಿರುಗಾಟ, ಇನ್ಯಾವುದೋ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಒಂದು ಲವಲವಿಕೆಯಿಂದ, ಒಂದು ಖುಷಿಯಿಂದ ಅಂತೀವಲ್ಲ ಅದು ತುಂಬ ಚೆನ್ನಾಗಿರ್ತದೆ. ಕೃಷಿಕರಿಗೂ ತುಂಬ ಚೆನ್ನಾಗಿದೆ. ನೀರಿನ ಸಮೃದ್ಧಿ, ನೀರಿನ ಸೌಖ್ಯಗಳು, ಈ ರೀತಿಯಲ್ಲೆಲ್ಲ ಜಲ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಜಲಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ, ಕ್ಷೀರ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆಲ್ಲ ತುಂಬ ವಿಶಿಷ್ಟ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ವಾರದ ಅಂತ್ಯದಲ್ಲಿ. ಹಬ್ಬ ನಿಮ್ಮ ಪಾಲಿಗೆ ಒಂದು ಕಳಗಟ್ಟೆ ಇರುತ್ತೆ. ಪ್ರಾರ್ಥನೆಗೇನಪ್ಪ ಅಂದರೆ ಈಶ್ವರ ಸನ್ನಿಧಾನದಲ್ಲಿ ಸ್ವಲ್ಪ ಅವರೇ ಕಾಳನ್ನು ಸಮರ್ಪಣೆ ಮಾಡೋದು, ಈಶ್ವರನ ಪೂಜೆ ಮಾಡ್ಕೊಂಬರೋದು, ಇದು ನಿಮಗೆ ಬೇಕು, ಅದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.